ಸರ್ಕಾರ ಇಷ್ಟೊಂದು ಕಥೆ ಹೇಳಿದಿಲ್ಲ ರೀ. ಸರ್ಕಾರದ ಸ್ಥಿತಿಗತಿ ಒಂದು ರೀತಿ ನಿಶ್ಚಯವಾದಂಥ ಸತ್ತ ಹಣ ಇದ್ದಂಗಿದು ಜೀವಂತ ನೋಡ್ರಿ. ಇದು ಅವ್ರಿಗೆ ಬಿಟ್ಟಂಥ ವಿಚಾರ. ಅವರು ಸರ್ಕಾರ ಉಳಿಸ್ಬೇಕು ಬಿಡಬೇಕು ಅವ್ರಿಗೆ ವಿಚಾರ ಮಾಡಬೇಕು. ಮತ್ತು ಭಾರತೀಯ ಜನತಾ ಪಾರ್ಟಿ ಪಾತ್ರ ಇದರಲ್ಲಿ ಏನೂ ಇಲ್ಲ. ಹೀಗಾಗಿ ನಾನು ಹೇಳ್ತೀನಿ, ಒಂದು ರೀತಿ ಅಸ್ತಿತ್ವ ಇಲ್ಲದಂಥ ಪರಿಸ್ಥಿತಿ ಶೂನ್ಯ ನಿರ್ಮಾಣ ಆಗಿದೆ ರಾಜ್ಯದಲ್ಲಿ. ಇದು ಬಹುಶಃ ಇವತ್ತು ನಾಳೆ ಕ್ಲಿಯರ್ ಆಗ್ತದೆ ಅಂತ ಗೊತ್ತಿಲ್ಲ ನನಗೆ. 29 ಕರಿತೀನಿ ಅಂತಾರೆ ಹೈಕಮಾಂಡು, ಅಲ್ಲೇ ನಿರ್ಧಾರ ಮಾಡ್ತಾರೆ ಗೊತ್ತಿಲ್ಲ. ಆದರೆ ಎಲ್ಲಿವರೆಗೆ ಹೋಗಿದೆ ಅಂದರೆ ಭಾಳ ಇದು ಸೀರಿಯಸ್ ಹೋಗಿದೆ. ನಾನು ಕೊಡೆ ನಾ ಬಿಡೆ ಟ್ವೀಟ್ ವಾರ್ ಮೀನ್ಸ್ ಅವ್ರು ನೇರವಾಗಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಹಿರಿಯರ ಮಧ್ಯದಲ್ಲಿ 5-6 ಜನ ಹಿರಿಯರ ಮಧ್ಯದಲ್ಲಿ ಇದ್ದಂಥ ಮಾತುಕತೆ ಹೊರಗೆ ಬರಬೇಕು ಅಂತಂತಾರೆ ಡಿ ಕೆ ಶಿವಕುಮಾರ್. ಏನಾಗಿತ್ತು ನೀವೇ ಹೇಳಿರಲ್ಲ, ನೀವು ಅದರ ಪಾರ್ಟಿ ಇದ್ರಲ್ಲ, ಸಿದ್ದರಾಮಯ್ಯ ಪಾರ್ಟಿ ಇದ್ರಲ್ಲ, ಇಬ್ಬರಕ್ಕಿಂತ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿರಿ ಇದ್ರ ಬಗ್ಗೆ. ನೀವು ಮಾಡೋಕ್ತಾ ಇರಲಿಲ್ಲ. ಹೈಕಮಾಂಡ್ ಮೊನ್ನೆ ಇವರು ಖರ್ಗೆ ಅವ್ರು ಹೇಳ್ತಾರೆ, ನಾ ಇದ್ರಾಗ ಅಸಹಾಯಕರದೀನಿ, ಇದನ್ನು ಹೈಕಮಾಂಡ್ ಬಿಡ್ತೀನಿ ಅಂದ್ರೆ. ಹಂಗೆ ನೀವು ಹೈಕಮಾಂಡ್ ಹೌದು ಅಲ್ಲ ನೀವು? ನಾ ಕೇಳ್ತೀನಿ, ಹೈಕಮಾಂಡ್ ಯಾರಂತ? ಮಲ್ಲಿಕಾರ್ಜುನ ಖರ್ಗೆ AIC ಪ್ರೆಸಿಡೆಂಟ್, ನ್ಯಾಷನಲ್ ಪ್ರೆಸಿಡೆಂಟ್. ಅವ್ರು ಏನಂತಾರೆ ಎಲ್ಲ ಕೇಳ್ಕೊಂಡು ಇಲ್ಲ ಹೈಕಮಾಂಡ್ ಯಾರು ಹಂಗಾರೆ ಇಷ್ಟು ಅಸಹಾಯಕರಾದರೆ, ನಾನು ಮಲ್ಲಿಕಾರ್ಜುನ ಖರ್ಗೆ ಇಷ್ಟೊಂದು ಹಿರಿಯ ರಾಜಕಾರಣಿ ಇದ್ದೀರಿ, ನೀವು ಅಸಹಾಯಕರಾದರೆ ದಯವಿಟ್ಟು ಆ ರಾಜೀನಾಮೆ ಕೊಟ್ಟು ಹೊರಗೆ ಬಂದುಬಿಡ್ರಿ ಆ AIC ಪ್ರೆಸಿಡೆಂಟ್ಗೆ. ನೋಡ್ರಿ, ಇದು ಎಲ್ಲಿಗೆ ಹೋಗಿ ಮುಟ್ತೋದು ಗೊತ್ತಿಲ್ಲ. ಇದು ನಮಗೆ ಸಂಬಂಧಪಟ್ಟಂಥ ವಿಚಾರ ಇಲ್ಲ. ಉಳಿಸ್ಕೊಡ್ರಿ, ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಎಲ್ಲರೂ ಕೂಡಿ ಹೊಸ ಚುನಾವಣೆಗೆ ಹೋಗ್ಬಿಡು ಅಂತ. ಹೊಸ ಚುನಾವಣೆ ಈಗಾಗಲೇ ಕೋಮಾ ಸ್ಥಿತಿಗೆ ಬಂದ್ಬಿಟ್ಟಿದೆ. ಅವ್ರು ಆಪರೇಷನ್ ಥಿಯೇಟರ್ಗೆ ಹೋಗ್ಬೇಕು ಬೇಡ, ಅವರು ವಿಚಾರ ಮಾಡ್ಬೇಕು. ಈಗ ನಾವೇನು ಮಾಡೋದಿಲ್ಲ, ನಾವು ಹೊಸ ಚುನಾವಣೆಗೆ ಹೋಗ್ಬಿಡ್ತೀವಿ. ಅಲ್ಲ, ಇಂಥವ್ರು ಕರ್ಕೊಂಡು ನಾವೇನು ಮಾಡೋದು? ಈಗಾಗಲೇ NDK ಗಮನಿಸಿ ಮತ್ತೊಂದು ಆಗಿದೆ, ಅವ್ರು ಕರ್ಕೊಂಡು ನಮಗೂ ಡ್ಯಾಮೇಜ್ BJPಗೆ. ಅದಕ್ಕೆ ಇವ್ರು ಬೇಡ ಉಸಾಬ್ರಿ ಆಗೋದಾದ್ರೆ ರಾಷ್ಟ್ರಪತಿ ಅಧಿಕಾರ ತೊಗೊಂಬಂದ್ವಿ. ಬಹುಶಃ ಇದು ಸಾಲ್ವ್ ಆಗದಿದ್ದರೆ, ನಾ ಹೇಳ್ತೀನಿ, ಇದು ಸಾಲ್ವ್ ಆಗದಿದ್ದರೆ ಇನ್ನೊಂದು 4-5 ದಿವಸದಲ್ಲಿ ರಾಜ್ಯಪಾಲರು ಇಂಟರ್ವ್ಯೂನಾಗಿ ರಾಷ್ಟ್ರಪತಿ ಆಡಳಿತ ತೊಗೊಂಬಂದ್ಬಿಡಿ. ಅವರು ಇನ್ನೊಂದು 6 ತಿಂಗಳಿಗೆ ಸೆಟ್ಲ್ ಆದ್ರೆ ಆಮೇಲೆ ಬರಲಿಬೇಕಾರೆ ಅವರು ಸೆಟ್ಲ್ ಆಗಿದ್ದು ನಮ್ದು ಅಂತೇಳಿ. ಅಲ್ಲಿವರೆಗೆ ಸುಮ್ಮನೆ ರಾಜ್ಯಪಾಲರು ಆಡಳಿತ ಮಾಡಲಿ, ರಾಷ್ಟ್ರಪತಿ ಆಡಳಿತ ಮಾಡಲಿ, ಇಲ್ಲಿ ಜನರಿಗೆ ಒಳ್ಳೇದಾಗ್ತದೆ. ಆಗ್ರಹ ಮಾಡ್ತಿದ್ವಿ ರಾಷ್ಟ್ರಪತಿ ರಾಜ್ಯಪಾಲರ ಆಡಳಿತ ಬರಬೇಕಿಲ್ಲಿ, ಮತ್ತೆ ಬೇರೆ ದಾರಿ ಇಲ್ಲ. ಎಲ್ಲ ವಿಷಯ ನೋಡ್ರಿ, ಒಂದು ದೊಡ್ಡ ಜಿಲ್ಲೆಗಳು ವಿಭಜನೆ ಆಗಬೇಕು ಅನ್ನುವಂಥದ್ದು ಪರವಾಗಿದ್ದಂಥ ವ್ಯಕ್ತಿ ನಾನು. ಯಾಕೆ ಹಿಂದುವೆಲ್ಲ ದೊಡ್ಡ ಇದೆಲ್ಲ ಮೈಸೂರು ಡಿವಿಷನ್ ಆಯಿತು, ಆಮೇಲೆ ರಾಯಚೂರು ಆಯಿತು, ಗುಲ್ಬರ್ಗ ಆಯಿತು, ಬಿಜಾಪುರ ಎಲ್ಲ ಆಯಿತಲ್ಲ. ಈಗ ಧಾರವಾಡ ಆಗೈತಿ. ಅದಕ್ಕೆ ನಾನು ಅಂತೀನಿ, ಬೇರೆ ಕಾರಣ ಸಲುವಾಗಿ ಇದು ಹೆಲ್ಡಪ್ ಆಗಿತ್ತು. ದೊಡ್ಡ ಡಿಸ್ಟಿಕ್ ಇದು, ತುಮಕೂರು ಮತ್ತು ಇವೆಲ್ಲ ಉಳಿದಾವ ಈಗ ದೊಡ್ಡ ಡಿಸ್ಟಿಕ್ಸು. ಹೀಗಾಗಿ ಆಡಳಿತ, ನಾನು ಹಿಂದೆ ಮುಖ್ಯಮಂತ್ರಿ ಇದ್ದಾಗ 43 ಹೊಸ ತಾಲೂಕು ಘೋಷಣೆ ಮಾಡಿದೆ. ಅದರಲ್ಲಿ ಬಿಜಾಪುರದಲ್ಲಿ 8 ತಾಲೂಕು ಘೋಷಣೆ ಮಾಡಿದೆ. ಹಾಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ತಾಲೂಕು ದೊಡ್ಡವು, ಮೈಸೂರು ಭಾಗದಲ್ಲಿ ಸಣ್ಣ ಇದ್ದು. ನಾ 3 ರಿಪೋರ್ಟ್ ತೆಗೆದು ಸ್ಟಡಿ ಮಾಡಿದಾಗ ಮ್ಯಾಕ್ಸಿಮಮ್ ಡಿವಿಷನ್ ಮಾಡೋದು ಎಲ್ಲಿ ಬಂತು? ತಾಲೂಕು ಪುನರ್ವಿಂಗಡಣೆ ಇಲ್ಲೇ ಬಂತು ಉತ್ತರ ಕರ್ನಾಟಕದಾಗ. 43 38 ತಾಲೂಕು ಕೇಂದ್ರ ಇಲ್ಲೇ ಅದು ನನ್ನ ಒಂದು ಡಿಸಿಷನ್ ಪ್ರಕಾರ. ಈಗ ಎಲ್ಲ ಕಡೆ ತಾಲೂಕು ಆಗಿದ್ದಾವೆ ಅಂದರೆ ಜನರ ಹತ್ತಿರ ಆಡಳಿತ ಹೋಗ್ಬೇಕು. ಈಗ ಇಲ್ಲಿ ಬೆಳಗಾವಿ DC ಕಡೆ ಎಲ್ಲಿ ಚಿಕ್ಕೋಡಿ ಆ ಕಡೆಯಿಂದ ಬರಬೇಕಲ್ಲ, ಅಥಣಿ ಕಡೆಯಿಂದ ಎಷ್ಟು ಅಲ್ಲಿ ಬಂದು ಹೋಗಾಕ 2 ದಿವಸ ಬೇಕು, 1 ದಿವಸ ಬಂದು ಹೋಗ್ಬೇಕು. ಪಾಪ ಜನಸಾಮಾನ್ಯ ರೈತ ಎಷ್ಟು ತೊಂದರೆ ಆಗ್ಬೋದು. ಅದಕ್ಕೆ ಓವರಾಲ್ ನಂದು ಅಭಿಪ್ರಾಯ, ಸಣ್ಣ ಜಿಲ್ಲೆ ಆಗ್ಬೇಕು, ಸಣ್ಣ ತಾಲೂಕು ಅನ್ನೋದು ಪರವಾಗಿದ್ದೆ ನಾನು. ನೀವು ಯಾವ ರೀತಿ ನೋಡ್ತಾ ಇರ್ತೀರಾ? ಗಡಿ ಸಮಸ್ಯೆ ಮುಕ್ತಾಯವಾಗಿ